ಕ್ಯಾನ್ಸರ್ ಅಂದ ತಕ್ಷಣನೇ ಇವನ್ ಬಿಫೋರ್ ದ ಡಿಸೀಸ್ ಕ್ಯಾನ್ ಕಿಲ್ ಯು ದ ವರ್ಡ್ ಹ್ಯಾಸ್ ಆಲ್ರೆಡಿ ಕಿಲ್ಡ್ ಯು. ಬ್ಯಾಡ್ ಲಕ್ ಅಂತೂ ಇದೆ ಇದ್ರೊಳಗೆ, ಲಕ್ ಅಂತೂ ಇಲ್ಲ. ಸೊ ನಮ್ಮ ಕರ್ತವ್ಯ ಮಾಡ್ಕೊಳ್ಬೇಕು. ಆದರೆ ಇದ್ರೊಳಗಂತೂ ಬ್ಯಾಡ್ ಲಕ್ ಇದೆ. ಕ್ಯಾನ್ಸರ್ ಅಂತ ಬಂದರೆ ಎಷ್ಟು ಜನ ಆ್ಯಕ್ಚುಲಿ ಸರ್ವೈವ್ ಆಗ್ತಾರೆ, ಎಷ್ಟು ಜನ ಅದಕ್ಕೆ ಬಲಿ ಆಗ್ತಾರೆ. ಎಷ್ಟು ಜನ ಬದುಕ್ತಾರೆ ಸ್ಟೇಜ್ 4 ಸ್ಟೊಮಕ್ ಕ್ಯಾನ್ಸರ್ಸಲ್ಲಿ, ಆ ಸ್ಟೇಜ್ 4 ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಸಲ್ಲಿ. ಅಂದರೆ ಇಟ್ ವೋಂಟ್ ಬಿ ಇವನ್ 10% ಸಮ್ಟೈಮ್ಸ್. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಸ್ ಎಲ್ಲ 5 ವರ್ಷ ಎಲ್ಲ ಬದುಕೋಕ್ಕೆ ಚಾನ್ಸಸ್ ಭಾಳ ಕಮ್ಮಿ. ಕೀಮೋದಲ್ಲೂ ಕೇಳ್ಪಟ್ಟಿದ್ದು ಇಟ್ ಇಸ್ ಲಿಟ್ರಲಿ ಪಾಯ್ಸನ್ ಬೀಂಗ್ ಇಂಡ್ಯೂಸ್ಡ್ ಇನ್ ದ ಬಾಡಿ ಟು ಕಿಲ್ ದ ಕ್ಯಾನ್ಸರ್ ಸೆಲ್ಸ್. ಮೈನ್ ಎಫೆಕ್ಟ್ ಬಂದು ಕ್ಯಾನ್ಸರ್ ಸೆಲ್ ಸಾಯಿಸುತ್ತೆ. ಸೊ ಅದರಿಂದ ನಾವು ಜಾಸ್ತಿ ವರ್ಷ ಬದುಕ್ತೀವಿ. ಅದನ್ನ ನೋಡೋದ್ಬಿಟ್ಟು ಎಲ್ಲರೂ ನನಗೆ ಕೂದಲು ಹೋಗುತ್ತೆ, ದೇ ಆರ್ ಮೋರ್ ವರಿಡ್ ಅಬೌಟ್ ಇಟ್. ಕ್ಯಾನ್ಸರ್ ಇಸ್ ಆಲ್ವೇಸ್ ಅ ಡೆತ್ ಸೆಂಟೆನ್ಸ್. ಇವಾಗ ನೀವು ಹೇಳಬೇಕಂದ್ರೆ ಓದೋದ್ರೊಳಗೂ ಹೆಣ್ಮಕ್ಳು ಮುಂದೆ ಇದ್ದಾರೆ, ಹಾಗೆ ಕ್ಯಾನ್ಸರ್ಲು ಹೆಣ್ಮಕ್ಳು ಮುಂದೆ ಇದೆ. ನನ್ನ ಫ್ಯಾಮಿಲಿನಲ್ಲಿ ಯಾರಿಗೂ ಕ್ಯಾನ್ಸರ್ ಇಲ್ಲ ಅಂದರೆ ನನಗೂ ಬರಲ್ಲ. ಕೆಮ್ಮಿದ್ರೆ ಕಫಾಲ್ ರಕ್ತ ಬರಬೇಕು ಅಂತನಿಲ್ಲ. ಲಂಗ್ ಕ್ಯಾನ್ಸರ್ ಅಂದರೆ ಮೂವೀಸ್ ಎಲ್ಲ ತೋರಿಸ್ತಲ್ಲ, ಕ್ಯಾನ್ಸರ್ ಅಂದ ತಕ್ಷಣ ಬರುತ್ತೆ ಕಫಾಲಿ ರಕ್ತ ಕೆಮ್ಮಿದ್ರೆ, ಆ ಥರ ಇರಲೇಬೇಕಂತಲ್ಲ. ಅದೆಲ್ಲ ಬರೋಷ್ಟು ಲಾಸ್ಟ್ ಸ್ಟೇಜ್ ಆಗ್ಬೋದು, ಲೇಟ್ ಆಗಿರ್ಬೋದು. ತುಂಬ ಜನ ಇತ್ತೀಚೆಗೆ ಕೇಳಿದ್ದೀವಿ ಸ್ಟ್ರೆಸ್ ಇಂದನೂ ಕ್ಯಾನ್ಸರ್ ಬರುತ್ತೆ ಅಂತ. ಸ್ಮೋಕಿಂಗ್ ಕ್ಯಾನ್ ಕಾಸ್ ಕ್ಯಾನ್ಸರ್ ಇನ್ ಎನಿ ಪಾರ್ಟ್ ಆಫ್ ದ ಬಾಡಿ. ಇಟ್ಸ್ ನಾಟ್ ಓನ್ಲಿ ಲಂಗ್ ಆರ್ ಓರಲ್ ಕ್ಯಾನ್ಸರ್ಸ್ ಅಂತ ಏನಿಲ್ಲ. ಈವನ್ ಬ್ಲ್ಯಾಡರ್ ಕ್ಯಾನ್ಸರು, ಎಲ್ಲಿಗೆ ಬೇಕಾದ್ರೆ ಕ್ಯಾನ್ಸರ್ ಸ್ಮೋಕಿಂಗಿಂದ. ಯಂಗ್ಸ್ಟರ್ಸು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ. ಸೊ ಇವತ್ತು ಎಲ್ಲರದು ಇದೇ ಕತೆ. ತುಂಬ ಯಂಗ್ಸ್ಟರ್ಸಿಗೆ ಯಾಕೆ ಬರ್ತಾ ಇದೆ ಡಾಕ್ಟರ್ ಕ್ಯಾನ್ಸರ್? ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.